Hello students and parents, welcome to Pep Talk Info. ಇವತ್ತು ನಾನು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಉತ್ರಳ್ಳಿ ರೋಡಲ್ಲಿ ಇರುವಂತಹ RNS ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ನಾನೇ ಒಂದು ಹೆಸರಿಟ್ಟಿದ್ದೀನಿ, ಮಿಡ್ ರ್ಯಾಂಕರ್ಸ್ ಪ್ಯಾರಡೈಸ್ ಅಂತ. ಸೊ ಯಾರಿಗೆ ತುಂಬ ಚೆನ್ನಾಗಿ ರ್ಯಾಂಕ್ ಬರುತ್ತೆ ಅವ್ರಿಗೂ ಈ ಕಾಲೇಜಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ಬಿಲೋ ಆವ್ರೇಜ್ ಬರುತ್ತೆ ಅವ್ರಿಗೂ ಈ ಕಾಲೇಜಲ್ಲೇ ಇಂಟ್ರೆಸ್ಟ್ ಇರುತ್ತೆ. ಬಟ್ ಈ ಕಾಲೇಜು ಒಂಥರ ಸ್ವೀಟ್ ಸ್ಪಾಟು, ಎಲ್ಲ ವಯಸ್ಸು ಈ ಕಾಲೇಜ್ ತುಂಬಾ ಚೆನ್ನಾಗಿದೆ. ಸೊ ಈ ಕಾಲೇಜಿನ CET ಕೋಡು E118 ಆಗಿ ಇರುತ್ತೆ. ಸೊ ಇದು ನಿಮಗೆ ಕಾಮೆಂಟ್ ಕೇಳಿ ಈ ಕೋಡ್ ಚೇಂಜ್ ಆಗುತ್ತೆ, ಕಾಮೆಂಟ್ ಕೆ ವಿಡಿಯೋ ಮಾಡ್ತಾ ನಾನು ಅದನ್ನು ಹೇಳ್ತೀನಿ, ಆಯಿತಾ. ಸೊ ಈ ವಿಡಿಯೋದಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ, ಈ ಕಾಲೇಜಲ್ಲಿ ಲಾಸ್ಟ್ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಾಗಿತ್ತು, ಪ್ಲೇಸ್ಮೆಂಟ್ ವೈಸು ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಾಗಿತ್ತು ಅಂತ ಫಸ್ಟ್ ಹೇಳ್ತೀನಿ. ಅದಾದಮೇಲೆ ಈ ಕಾಲೇಜಲ್ಲಿ CET ಥ್ರೂ ಎಷ್ಟು ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಇದೆ, CET ಥ್ರೂ, ಮತ್ತು ಯಾವ್ಯಾವ ಬ್ರ್ಯಾಂಚಸ್ ಇದೆ, ಆ ಬ್ರ್ಯಾಂಚಲ್ಲಿ ಎಷ್ಟು ಸೀಟ್ಸ್ ಇದೆ, ಆಮೇಲೆ ಈಚ್ ಬ್ರ್ಯಾಂಚಿನ ಲೋಯರ್ ಕಟ್ ಆಫ್ ರ್ಯಾಂಕ್ ಏನು, ಹೈಯರ್ ಕಟ್ ಆಫ್ ರ್ಯಾಂಕ್ ಏನು. ಸೊ ಅದಾದಮೇಲೆ ಕ್ಯಾಟಗರಿ ವೈಸ್ ಕಂಪ್ಲೀಟ್ ರ್ಯಾಂಕ್ ಅನಾಲಿಸಿಸ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಈ ಕಾಲೇಜ್ ತುಂಬ ಚೆನ್ನಾಗಿದೆ, ವಿಡಿಯೋ ಎಂಡ್ವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಈ ಕಾಲೇಜ್ ನಿಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಈ ಕಾಲೇಜ್ ನಿಮಗೆ ಸಿಗತ್ತೆ, ಆಯಿತಾ. ಸೊ ಹಣೆ ಬರದಲ್ಲಿ ಬರೆದಿದೆ ಅನ್ನೋದಕ್ಕಿಂತ ನೀವು ಎಷ್ಟು ಚೆನ್ನಾಗಿ ಆಪ್ಷನ್ ಎಂಟ್ರಿ ಹಾಕ್ತೀರಾ ಅನ್ನೋದ್ರ ಮೇಲೆ ಕಾಲೇಜ್ ಸಿಗೋದು ಬಿಡೋದು, ಎಷ್ಟು ರೌಂಡ್ ತನಕ ಹೋಗಬೇಕು ಅವೆಲ್ಲ ಡಿಪೆಂಡ್ ಆಗಿರುತ್ತೆ. ನಿಮ್ಗೆಲ್ಲರೂ ರ್ಯಾಂಕ್ ತೊಗೊಂಡ್ಬಿಡ್ತೀರಾ, ಒಳ್ಳೆ ಕಾಲೇಜ್ ತೊಗೊಳ್ಳಿಕ್ಕೆ ಫೇಲ್ ಆದ ಪಕ್ಷದಲ್ಲಿ ನಮ್ಮ ದ್ರೋಣ 2026 ಬ್ಯಾಚ್ 1-on-1 ಕೌನ್ಸಿಲಿಂಗ್ ಗೈಡೆನ್ಸ್ ಬೋತ್ ಫಾರ್ CET ಆ್ಯಂಡ್ ಕಾಮೆಟ್ಗೆ ಇದೇ ಬ್ಯಾಚಲ್ಲಿ ನಾವು ಮಾಡಿಕೊಡ್ತೀವಿ. ಈ ಬರೀ CET ಬರಿತಾ ಇದ್ದೀರಾ, ನೋ ಪ್ರಾಬ್ಲಮ್, ಕರೆಕ್ಟಾಗಿ ಮಾಡಿಕೊಡ್ತೀವಿ. ಬರೀ ಕಾಮೆಟ್ಗೆ ಬರಿತಾ ಇದ್ದೀರಾ, ಅದನ್ನು ಮಾಡಿಕೊಡ್ತೀವಿ. ಎರಡನ್ನೂ ಬರಿತಾ ಇದ್ದೀರಾ, ಅದನ್ನು ಮಾಡಿಕೊಡ್ತೀವಿ ಒಂದೇ ಬ್ಯಾಚಲ್ಲಿ. ಹೇಗೆ ಎನ್ರೋಲ್ ಆಗಬೇಕು ಅಂದರೆ, ಫಿಸಿಕ್ಸ್ ಪೆಪ್ಟಾಕ್ ಅಂತ ಆ್ಯಪ್ ಇದೆ, ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ದ್ರೋಣ 2026ಗೆ ಎನ್ರೋಲ್ ಆಗಿ, ಅದಾದಮೇಲೆ ಅದರಿಂದ ಮುಂದೆ ಏನು ಮಾಡಬೇಕು ಅಂತ ನಾವೇ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀವಿ ನಿಮಗೆ. ದಿಸ್ ಇಸ್ ಮೈ ಪರ್ಸನಲ್ ಫೋನ್ ನಂಬರ್. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ನೀವು CET ರ್ಯಾಂಕ್ ಬರೋ ತನಕ ವೆಯ್ಟ್ ಮಾಡ್ತೀರಾ ಅಂದರೆ ಸೀಟ್ ಅವೈಲಬಿಲಿಟಿ ಇರೋದಿಲ್ಲ ಅಲ್ಲಿ ತನಕ, ಆಯಿತಾ. ಸೊ ಫಸ್ಟ್ಗೆ ಕಾಲೇಜ್ ಕ್ಯಾಂಪಸ್ನ ನೋಡಿ. ಸೊ ಇದು ನಿಮಗೆಲ್ಲ ಕಡೆ ಫೋಟೋಸ್ ಎಲ್ಲ ಸಿಗುತ್ತೆ, ನೀವು ಪರ್ಸನಲ್ ಆಗಬೇಕಾದ್ರೆ ವಿಸಿಟ್ ಮಾಡಿಕೊಂಡು ಬರಬಹುದು. ಕಾಲೇಜ್ ವಿಸಿಟ್ ಅಂತ ತುಂಬ ಚೆನ್ನಾಗಿದೆ, ಬೈ ಆಲ್ ಮೀನ್ಸ್ ಇದು ಸೂಪರ್ ಆಗಿದೆ ಕಾಲೇಜ್. ಓಕೆ, ಫಸ್ಟ್ ನೋಡೋಣ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಕಾಲೇಜಲ್ಲಿ ಅಂದರೆ, CET ಥ್ರೂ 8-10 ಸೀಟ್ಸ್ ಅಲಾಟ್ ಆಗುತ್ತೆ ಬರೀ CET ಥ್ರೂ. ಸೊ ಎಷ್ಟು ಕೋರ್ಸಸ್ ಆಫರ್ ಮಾಡ್ತಾರೆ ಅಂದರೆ 8 ಬ್ರಾಂಚಸ್ ಇದೆ ಕಾಲೇಜಲ್ಲಿ. ಸೊ ಪ್ಲೇಸ್ಮೆಂಟ್ ವೈಸ್ ನೋಡೋದಾದ್ರೆ, ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ ಫಾರ್ 20,87,000 ಪರ್ ಆ್ಯನಮ್ ಲಾಸ್ಟ್ ಇಯರ್. ಸೊ ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ 5.5 to ಆಲ್ಮೋಸ್ಟ್ 9 lakh. ಸೊ ಈ ಪ್ಯಾಕೇಜಸ್ನ ನೋಡಿ ಒಂದು ಕಾಲೇಜಿನ ತೂಕ ಅಳಿಬೇಡಿ. ಸೊ ಯಾರಿಗೆ ಗೊತ್ತು, ಒಬ್ಬ ಟ್ಯಾಲೆಂಟೆಡ್ ಹುಡುಗ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗೆ ಸೇರಿಕೊಂಡು ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜನ್ನು ಅವನೇ ಕ್ರ್ಯಾಕ್ ಮಾಡಿ ಆ ಕಾಲೇಜಿನ ಹೈಯೆಸ್ಟ್ ಪ್ಯಾಕೇಜನ್ನು ಅವನೇ ಪುಷ್ ಮಾಡಬಹುದು. ದಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್ ಸ್ಕಿಲ್ ಸೆಟ್, ಆಯಿತಾ. ಸೊ ನೆಕ್ಸ್ಟ್ ನೋಡೋಣ ಹಾಗಾದರೆ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅಂದರೆ, ಸಿವಿಲಲ್ಲಿ 27 ಇದೆ, AIML ಅಲ್ಲಿ 162 ಸೀಟ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಕೋರ್ CSಗೆ 324 ಇದೆ. ಸೊ ಸೈಬರ್ ಸೆಕ್ಯೂರಿಟಿಗೆ 54 ಸೀಟ್ಸ್ ಇದೆ, ಡೇಟಾ ಸೈನ್ಸ್ಗೆ 81 ಸೀಟ್ಸ್ ಇದೆ, TEEE 27 ಇದೆ, ECಗೆ 108 ಇದೆ, ಮೆಕ್ಯಾನಿಕಲಲ್ಲಿ 27 ಇದೆ. ಸೊ ಟೋಟಲ್ 810 ಸೀಟ್ಸ್, ಓಕೆನಾ. ಸೊ ಈಗ ರ್ಯಾಂಕ್ ಬ್ಯಾಂಡನ್ನು ನೋಡೋಣ ಈ ಎಲ್ಲ ಬ್ರಾಂಚಸ್ಗೆ. ಸಿವಿಲ್ಗೆ 81 lakhಯಿಂದ 1,80,000ವರೆಗೂ ಇದೆ. ಇವೆಲ್ಲ ಅಫಿಷಿಯಲ್ ರೌಂಡ್ 1 ಕಟ್ ಆಫ್. CET ಲಾಸ್ಟ್ ಇಯರ್ ರೌಂಡ್ 1 ಕಟ್ ಆಫ್. ಇದೇ ನಿಮಗೆ ಕಾಂಪಸ್ ಥರ ಆ್ಯಕ್ಟ್ ಆಗುತ್ತೆ ಈ ವರ್ಷದ ಕಾಲೇಜ್ ಸೆಲೆಕ್ಷನ್ಗೆ, ಆಯಿತಾ. AIMLಗೆ ಲೋಯರ್ ಕಟ್ ಆಫ್ ನೋಡಿ 12,500 ಇದೆ, ಅಪ್ಪರ್ ಕಟ್ ಆಫ್ 76,000. CSಗೆ 11,145 ಇದೆ, ಅಪ್ಪರಲ್ಲಿ 69,189. ಸೈಬರ್ ಸೆಕ್ಯೂರಿಟಿಗೆ 13,859, ಅಪ್ಪರ್ ಕಟ್ ಆಫು 88,000 ಚಿಲ್ಡ್ರೆ. ಸೊ ಡೇಟಾ ಸೈನ್ಸ್ಗೆ 13,677 ಇದೆ, ಸೊ ಅಪ್ಪರ್ ಕಟ್ ಆಫಲ್ಲಿ 86,961. TEEEಗೆ 22,465 ಇಂದ 1,23,741ವರೆಗೂ ಇದೆ. ECಗೆ 14,045 ಇಂದ ಹಿಡಿದು 92,864ವರೆಗೂ ಇದೆ. ಮೆಕ್ಯಾನಿಕಲ್ಗೆ 45,960 ಇಂದ 2,13,000ವರೆಗೂ ಇದೆ. ಈ ಲೋಯರ್ ಕಟ್ ಆಫ್ ಯಾವಾಗಲೂ ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ಜನರಲ್ ಮೆರಿಟ್ ಆ್ಯಂಡ್ ಈಕ್ವಲೆಂಟ್ ಕ್ಯಾಟಗರೀಸ್ಗೆ ಇದು ಅಪ್ಲಿಕಬಲ್ಲು. ಅಪ್ಪರ್ ಕಟ್ ಆಫು ಯೂಶಲಿ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಅಥವಾ ಮೈನಾರಿಟಿಗೆ ಬಂದರೆ ಮಾತ್ರ ಇಷ್ಟು ಕಟ್ ಆಫ್ ಹೋಗುತ್ತೆ, ಇಲ್ಲ ಅಂದರೆ ಹೋಗೋದಿಲ್ಲ. ಸೊ ಇವಾಗ ಫುಲ್ ಕಟ್ ಆಫ್ ಲಿಸ್ಟನ್ನು ನೋಡೋಣ. ಸೊ ಸಿವಿಲ್ಗೆ ನಾನು ಪಾಸ್ ಮಾಡ್ತೀನಿ, ಯಾಕೆಂದರೆ ಸಿವಿಲ್
ಕೇಳೋರು, ನಾವು ಅದ್ರ ಬಗ್ಗೆ ಡೀಟೇಲ್ಸ್ ಕೇಳೋರು ತುಂಬ ಕಡಿಮೆ, ಹಾಗಾಗಿ ನನಗೆ ಗೊತ್ತಲ್ಲ. ಸೊ ಇದನ್ನು ಪಾಸ್ ಮಾಡಿ ಇಲ್ಲಿಂದ ಇಲ್ಲಿಗೆ ನೋಡಿ, ಈ ರ್ಯಾಂಕಿನ ಮೇಲ್ಗಡೆ ಇರೋ ಕ್ಯಾಟಗರಿ ಮಾತ್ರ ಫೋಕಸ್ ಮಾಡಿ, ಆಯ್ತಾ. ಸೊ ಅದಕ್ಕೆ ಅಂತಾನೆ ನಾವು ಈ ಥರದ ಲಿಸ್ಟನ್ನ ಪ್ರಿಪೇರ್ ಮಾಡಿರ್ತೀವಿ. ಇದು AI ಜನರೇಟೆಡ್ ಲಿಸ್ಟ್ ಅಲ್ಲ, ಪರ್ಸ್ನಲ್ ಆಗಿ ಎಫರ್ಟ್ ಹಾಕಿ ಈ ಥರ ಸಾರ್ಟಿಂಗ್ ಮಾಡಿರ್ತೀವಿ, ಯಾಕೆ ನಿಮ್ಗೆ ಈಸಿ ಆಗಲಿ ಅಂತ. ಸೊ ನೆಕ್ಸ್ಟ್ ನಿಮಗೆ ಕುತೂಹಲ ಇರುವಂಥದ್ದನ್ನೆಲ್ಲ ನಿಧಾನಕ್ಕೆ ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲಿಗೆ AIML. ಸೊ ಜನರಲ್ ಮೆರಿಟ್ಗಾದರೆ ನೋಡಿ 12,856. ಸೊ 3B ಜನರಲ್ಗಾದರೆ 13,057. 3A ಜನರಲ್ಗಾದರೆ 13,166. GM ವಿತ್ ರೂರಲ್ ಕೋಟಾ ಇರೋರಿಗೆ 15,484. 3B ವಿತ್ ರೂರಲ್ ಕೋಟಾ ಇದ್ರೆ 15,500 ಚಿಲ್ಲರೆ. 3A ವಿತ್ ರೂರಲ್ ಕೋಟಾ ಇದ್ರೆ 15,519. 2A ಜನರಲ್ ಇದ್ರೆ 16,563. 2A ವಿತ್ ರೂರಲ್ ಕೋಟಾ ಇದ್ರೆ 17,800. ಕ್ಯಾಟಗರಿ 1ಗೆ ಫಾಲ್ ಆಗ್ತಾ ಇದ್ರೆ 19,068. ಸೊ ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 19,454. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 20,478. 3B ವಿತ್ ಕನ್ನಡ ಮೀಡಿಯಂ ಕೋಟಾ ಇದ್ರೆ 20,787. 2A ವಿತ್ ಕನ್ನಡ ಮೀಡಿಯಂ ಇದ್ರೆ 22,919. 2B ವಿತ್ ಜನರಲ್ ಇದ್ರೆ 24,719. 2B ವಿತ್ ರೂರಲ್ ಕೋಟಾ ಇದ್ರೆ 31,018. SC ಜನರಲ್ ಇದ್ರೆ 60,000. STG ಜನರಲ್ ಇದ್ರೆ 61,000. SC ವಿತ್ ರೂರಲ್ ಕೋಟಾ ಇದ್ರೆ 65,000. ST ವಿತ್ ರೂರಲ್ ಕೋಟಾ ಇದ್ರೆ 67,000. ST ವಿತ್ ಕನ್ನಡ ಮೀಡಿಯಂ ಇದ್ರೆ 68,892. SC ವಿತ್ ಕನ್ನಡ ಮೀಡಿಯಂ ಇದ್ರೆ 76,667. ನೋಡಿ, ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹಾಕಿದ್ವಿ, ಆಯ್ತಾ. ಸೊ ನೆಕ್ಸ್ಟು ಕೋರ್ CS ಇದೇ ಅಲ್ವಾ ಎಲ್ಲ ಕಾಲೇಜಲ್ಲೂ ತುಂಬ ಡಿಮ್ಯಾಂಡಲ್ಲಿ ಇರೋದು. ಕೋರ್ CS ನೋಡೋಣ. ಸೊ ಜನರಲ್ ಮೆರಿಟ್ಗೆ 11,545. 3A ಜನರಲ್ಗೆ 11,978. 3B ಜನರಲ್ಗೆ 12,270. GM ವಿತ್ ರೂರಲ್ ಕೋಟಾ ಇದ್ರೆ 14,645. 3B ವಿತ್ ರೂರಲ್ ಕೋಟಾ ಇದ್ರೆ 14,753. 3A ವಿತ್ ರೂರಲ್ ಕೋಟಾ ಇದ್ರೆ 14,855. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು 3,000 ವ್ಯತ್ಯಾಸ ಅಷ್ಟೇ. ಸೊ ಏನು ಭಾರಿ ಜಂಪ್ ಆಗ್ತಾ ಇಲ್ಲ, ಕಾಲೇಜು ತುಂಬ ಸ್ಟ್ಯಾಂಡರ್ಡ್ ಆಗಿದೆ, ಜಾಸ್ತಿ ಜಂಪೇ ಬರೋದಿಲ್ಲ. ಸೊ ಅದಾದಮೇಲೆ 2A ಜನರಲ್ ಇದ್ರೆ 15,089. 2A ವಿತ್ ರೂರಲ್ ಕೋಟಾ ಇದ್ರೆ 16,995. ಕ್ಯಾಟಗರಿ 1 ಇದ್ರೆ 17,161. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 17,325. ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 18,538. 2A ವಿತ್ ಕನ್ನಡ ಮೀಡಿಯಂ ಇದ್ರೆ 19,066. 3B ವಿತ್ ಕನ್ನಡ ಮೀಡಿಯಂ ಇದ್ರೆ 20,749. 3A ವಿತ್ ಕನ್ನಡ ಮೀಡಿಯಂ ಇದ್ರೆ 22,684. 2B ವಿತ್ ಜನರಲ್ ಇದ್ರೆ 25,494. 2B ವಿತ್ ರೂರಲ್ ಕೋಟಾ ಇದ್ರೆ 29,221. 2B ವಿತ್ ಕನ್ನಡ ಮೀಡಿಯಂ ಇದ್ರೆ 40,637. ST ಜನರಲ್ಗೆ 59,231. SC ಜನರಲ್ಗೆ 59,614. SC ವಿತ್ ಕನ್ನಡ ಮೀಡಿಯಂ ಇದ್ರೆ 61,552. ST ವಿತ್ ಕನ್ನಡ ಮೀಡಿಯಂ ಇದ್ರೆ 64,846. ST ವಿತ್ ರೂರಲ್ ಕೋಟಾ ಇದ್ರೆ 66,412. ಸೊ SC ವಿತ್ ರೂರಲ್ ಕೋಟಾ ಇದ್ರೆ 69,000. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿಗೂ ಸೀಟ್ ಫಿಲ್ ಆಗಿದೆ ರೌಂಡ್ 1ಅಲ್ಲೇ ಈ ಕಾಲೇಜಲ್ಲಿ. ಸೊ ಡಿಮ್ಯಾಂಡನ್ನು ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೊಂದು ಕಾಲೇಜಲ್ಲಿ ಇದಕ್ಕಿಂತ ಆಚೆ ಇರೋದೇ ಇಲ್ಲ. ಸೊ ಇದರಲ್ಲಿ ಎಲ್ಲ ಕ್ಯಾಟಗರಿಗೂ ಸೀಟ್ ಅಲಾಟ್ಮೆಂಟ್ ಇದೆ ಈ ಕಾಲೇಜಲ್ಲಿ. ದಟ್ಸ್ ದ ಗುಡ್ ಪಾರ್ಟ್. ಸೊ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ನೋಡಿ. ಸೊ 13,000 ಹಿಡಿದು ಇಟ್ ವೆಂಟ್ ಆಲ್ ದ ವೇ ಟು 88,000. ಸೊ ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ತನಕ ನೋಡಿದ್ರು ನಿಮಗೆ 13,000ದಿಂದ 22,000 ರ್ಯಾಂಕ್ ರೇಂಜ್ ಒಳಗೆ ರೌಂಡ್ 1ಅಲ್ಲಿ ಈ ಕಾಲೇಜು ಸಿಗತ್ತೆ. ಸೊ ನೆಕ್ಸ್ಟ್ ಡೇಟಾ ಸೈನ್ಸ್ ನೋಡೋದಾದ್ರೆ 13,677 ಹಿಡಿದು ಆಲ್ ದ ವೇ ಟು 86,961. ಸೊ ವಿಡಿಯೋನ ಪಾಸ್ ಮಾಡಿ ನಿಮ್ಮ ರ್ಯಾಂಕ್ಗೆ ನಿಮ್ಮ ಕ್ಯಾಟಗರಿ ಯಾವುದು ಅಂತ ಫಸ್ಟ್ ಫೋಕಸ್ ಮಾಡಿಕೊಂಡು ಅದನ್ನು ಪಾಸ್ ಮಾಡಿ ಅದ್ರ ಕೆಳಗಿರೋ ರ್ಯಾಂಕನ್ನೇ ನೋಡಿ, ಆ ಬ್ರಾಂಚ್ ಸಿಗುತ್ತೋ ಇಲ್ವೋ ಅಂತ, ಆಯಿತಾ. ಯಾರ್ಯಾರಿಗೆ ಕೌನ್ಸಿಲಿಂಗ್ ಬರ್ತಿರಲ್ಲ ನಿಮಗೆ ನೋಡಿ, ಎಕ್ಸಾಂಪಲು ನೀವು ಜನರಲ್ ಮೆರಿಟ್ಗೆ ಬಿಲಾಂಗ್ ಆಗ್ತಾ ಇದ್ದೀರಾ. ಸೊ ಜನರಲ್ ಮೆರಿಟ್ ಅಂತ ನಮ್ಮಲ್ಲಿ ಫೋಲ್ಡರ್ ಮಾಡಿರ್ತೀವಿ, ಅಂದರೆ ಎನ್ರೋಲ್ ಆದವ್ರಿಗೆ. ಆ ಜನರಲ್ ಮೆರಿಟಲ್ಲಿ ನಿಮಗೆ CS ಬೇಕಾ? CS ಅಲ್ಲಿ ಟಾಪ್ 1 ಯಾವುದು? RV ಕಾಲೇಜ್. RV ಕಾಲೇಜಿನ ರೌಂಡ್ 1 ಏನು, ರೌಂಡ್ 2 ಏನು, ರೌಂಡ್ 3 ಏನು, ಒಂದೇ ಲೈನಲ್ಲಿ ಕೊಟ್ಬಿಡ್ತೀವಿ. ಸೊ ಇವೆಲ್ಲ ನಿಮ್ಮ ಸಮಾಧಾನಕ್ಕೆ ಅಷ್ಟೇ. ಈಗ ನಿಮಗೆ ರ್ಯಾಂಕ್ ಬರೋವರೆಗೂ ನೀವೆಲ್ಲರೂ ಮನಸ್ಸಲ್ಲಿ ಮಂಡಿಗೆ ತಿಂತಾ ಇರ್ತೀರಾ, ನಮ್ಗೆ ಅದು ಸಿಗ್ಬೋದಾ ಇದು ಸಿಗ್ಬೋದಾ ಅಂತ. ಸೊ ಸಿಗೋದು ಬಿಡೋದು ಎಲ್ಲ ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಮೇಲೆ ತುಂಬ ಮೇಜರ್ ಇಂಪ್ಯಾಕ್ಟೇ ಬೀಳುತ್ತೆ,
ಸೊ ನೀವು ಎಷ್ಟು ಚೆನ್ನಾಗಿ ಆಪ್ಷನ್ ಎಂಟ್ರಿ ಹಾಕ್ತೀರಾ ಅಷ್ಟು ಒಳ್ಳೆ ಕಾಲೇಜ್ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್. ಆಯಿತಾ? ಸೊ ನೆಕ್ಸ್ಟ್ ನಾವು ಟ್ರಿಪಲ್ ಇ ನೋಡೋಣ. 22,465 ಇಂದ 1,23,000. ಸೊ ಇದರಲ್ಲಿ ತುಂಬ ಕಮ್ಮಿ ಜನ ಫಾಲ್ ಆಗ್ತಾ ಇರ್ತಾರೆ, ಅದಕ್ಕೆ ಎಷ್ಟು ಜಾಸ್ತಿ ಕಟ್ ಆಫ್ ತನಕ ಹೋಗಿರುತ್ತೆ. ಸೊ ನೆಕ್ಸ್ಟ್ EC, ಇದು ತುಂಬ ಡಿಮ್ಯಾಂಡಲ್ಲಿ ಇರುವಂತಹ ಬ್ರಾಂಚು ಈ ಕಾಲೇಜಲ್ಲಿ. ಸೊ ಜನರಲ್ ಮೆರಿಟ್ಗೆ ನೋಡಿ 14,045. ಸೊ ಅದಾದಮೇಲೆ ಪಾಸ್ ಮಾಡಿ ಇದನ್ನು ಆ್ಯಸ್ ಇಟ್ ಇಸ್ ಇಲ್ಲಿ ತನಕ ನೋಡಿ SCRಗೆ 92,000. ಇದರಲ್ಲಿ ಏನು ಭಾರಿ ಜಂಪ್ ಇರಲ್ಲ ನೋಡಿ, ಆಲ್ಮೋಸ್ಟ್ 1G ಜನರಲ್ ಮೆರಿಟ್ 2AK ಅಥವಾ 1K ತನಕ ನೋಡಿ 30,000 ಒಳಗಡೆ ಫಿಲ್ ಆಗ್ತಾ ಇದೆ. ಆಯಿತಾ? ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ಗೆ ನಾನು ಪಾಸ್ ಮಾಡಿ ವಿಡಿಯೋನ ಇದ್ರ ಬ್ರಾಂಚ್ ಕೆಳಗಿರೋದು ನೋಡಿ. ಆ್ಯಂಡ್ ಇದು ಆ್ಯಸ್ ಇಟ್ ಇಸ್ ಮತ್ತೆ ರಿಪೀಟೆಡ್, ಯಾಕೆಂದರೆ ನನಗೆ ಇದನ್ನು ಡ್ರ್ಯಾಗ್ ಮಾಡಲಿಕ್ಕಾಗಲ್ಲ ಅಂತ ಈ ಪೇಜ್ನ ಇನ್ನೊಂದ್ಸತಿ ಕಾಪಿ ಮಾಡಿದ್ದೀನಿ ಅಷ್ಟೇ. ಸೊ ಈ ಕಾಲೇಜಿನ ಎಲ್ಲ ಬ್ರಾಂಚ್ದು ಲಿಸ್ಟು ಇಷ್ಟೇ. ಸೊ ಇಲ್ಲಿ ಮೆಕ್ಯಾನಿಕಲ್ ಇಸ್ ದ ಲಾಸ್ಟ್ ಬ್ರಾಂಚ್. ಇವಾಗ ಏನು ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ಇಷ್ಟೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಬ್ರಾಂಚಸ್ ಇರೋದು, ಕ್ಲೀನಾಗಿ ಕೊಟ್ಟಿದ್ದೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾಲೇಜಿನ ಎಲ್ಲ ಅಂದರೆ ನನಗೆ ಕೌನ್ಸಿಲಿಂಗ್ ಎಲ್ಲಿ ತನಕ ನಾವು ಫ್ರೀ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಬರೋವರೆಗೂ ಮಾತ್ರ ನಾನು ಫ್ರೀ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗುತ್ತೆ. ಒನ್ಸ್ ಯು ಗೆಟ್ ಯುವರ್ ರ್ಯಾಂಕ್ ನನಗೆ ಫೋನ್ ಕಾಲ್ ರಿಸೀವ್ ಮಾಡಲಿಕ್ಕೆ ಟೈಮ್ ಸಿಗಲ್ಲ, ಅಷ್ಟು ನಂಬರ್ ಆಫ್ ಫೋನ್ ಕಾಲ್ಸ್ ಬರುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಎನ್ರೋಲ್ಮೆಂಟ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ನಮ್ಮಿಂದ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ. ಸೊ ನಿಮಗೆ CET ಇಲ್ಲಾದರೆ CETಲಿ, ಕಾಮೆಂಟ್ಗೆ ಇಲ್ಲಾದರೆ ಕಾಮೆಂಟ್ಗೆ, ಎರಡೂ ಆಗ್ತಾ ಇಲ್ವಾ, ಯಾವುದೋ ಒಂದು ಕಾಲೇಜ್ ಸಿಗುತ್ತಾ, ನಮ್ಮಲ್ಲಿ ಯಾವುದಾದ್ರೂ ಕಾಲೇಜ್ ರಿಕ್ವೆಸ್ಟ್ ಬಂದಿದ್ದರೆ ಆ ಕಾಲೇಜ್ ಮಾಡಿಸ್ಕೊಡೋ ಪ್ರಯತ್ನನೂ ನಾವು ಮಾಡ್ತೀವಿ. ಯಾಕೆಂದರೆ ಅಲ್ಟಿಮೇಟ್ಲಿ ಮಕ್ಕಳು ರ್ಯಾಂಕ್ ತೊಗೊಂಬಂದಿಲ್ಲ ಅಂತ ಮಕ್ಕಳ ಜೀವನನ ಹಾಳು ಮಾಡಲಿಕ್ಕಾಗಲ್ಲ. ಸೊ ಅವರಿಗೆ ಒಂದು ಒಳ್ಳೆ ಕಾಲೇಜ್ ಕೊಡಿಸ್ಬೇಕು ಅಂತ ನಿಮಗೂ ಇರುತ್ತೆ, ನಮಗೂ ಇರುತ್ತೆ. ಅಲ್ಟಿಮೇಟ್ಲಿ ಇವ್ರಿಗೊಂದು ಒಳ್ಳೆ ಕಾಲೇಜ್ ಆಗಬೇಕು ಅಂತ. ಸೊ ಏನೋ ಒಂದು ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.